ಚಿಕ್ಕಬಳ್ಳಾಪುರದ ರಸ್ತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಜಾವ ವಾಹನ ಸವಾರರಿಗೆ ದಟ್ಟ ಮಂಜಿನಿಂದಾಗಿ ರಸ್ತೆಯಲ್ಲಿ ಮುಂದೆ ದಾರಿ ಕಾಣದೆ ಅಪಘಾತಗಳಾಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿವೆ. ಮಂಗಳವಾರವೂ ಸಹ ಬೆಳ್ಳಂಬೆಳಗ್ಗೆ ಟಿಪ್ಪರು, ಆಟೋ ಹಾಗೂ ಮಿನಿ ಟೆಂಪೋ ನಡುವೆ ಸರಣಿ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಬಳಿ ನಡೆದಿದೆ. ಅಂದಹಾಗೆ ಬಾಗೇಪಲ್ಲಿ ಕಡೆಯಿಂದ ಹೂವಿನ ಲೋಡನ್ನು ತುಂಬಿಕೊಂಡು ಬಂದಂತಹ ಮಿನಿ ಟೆಂಪೋ ಒಂದು ಬ್ರಿಡ್ಜ್ ಬಳಿ ಬರುತ್ತಿದ್ದಾಗ ಅದರ ಹಿಂಬದಿಯಿಂದ ಅತಿ ವೇಗವಾಗಿ ಬರ್ತಿದ್ದ ಟಿಪ್ಪರ್ ಲಾರಿ ನೋಡದೆ ಸಡನ್ ಆಗಿ ಚಾಲಕ ವಾಹನವನ್ನು ಚಿಕ್ಕಬಳ್ಳಾಪುರ ನಗರದ ಕಡೆಗೆ ತಿರುಗಿಸಿದ್ದಾನೆ. ಇದರಿಂದ ಮಿನಿ ಟೆಂಪೋ ಚಾಲಕನ ಎಡವಟ್ಟಿಗೆ ಟಿಪ್ಪರ್ ಲಾರಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿದೆ. ಮುಂದೆಯೇ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದು ಆಟೋ ಸಂಪೂರ್ಣ ನಜ್ಜುಗಜ್ಜಾಗಿದೆ.